ಕೋಮಿನ ವ್ಯಕ್ತಿಯೋರ್ವ ಸಾಗರದ ಶಿವಪ್ಪನಾಯಕ ನಗರದ ರಾಮೇಶ್ವರ ದೇವಸ್ಥಾನದ ಮೈದಾನದಲ್ಲಿ ಬಂದು ಪುಂಡಾಟಿಕೆ ಮೆರೆಯುವ ಜೊತೆಗೆ ವಿದ್ಯಾರ್ಥಿಗೆ ಹಲ್ಲೆ ಮಾಡಿರುವ ಘಟನೆ ಶುಕ್ರವಾರ ನಡೆದಿದೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ನಗರ ಸಭೆ ವ್ಯಾಪ್ತಿಯ ಶಿವಪ್ಪನಾಯಕ ನಗರದ ರಾಮೇಶ್ವರ ದೇವಸ್ಥಾನದ ಮೈದಾನದಲ್ಲಿ ನಡೆದ ಘಟನೆಯಾಗಿದ್ದು, ಸ್ಥಳೀಯರು ಅನ್ಯ ಕೋಮಿನ ವ್ಯಕ್ತಿಯ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಸಾಗರ ಡಿವೈಎಸ್ಪಿ ಕಚೇರಿಯ ಎದುರು ಜಮಾಯಿಸಿ ಉಪವಿಭಾಗದ ಪ್ರಭಾರ ಡಿವೈಎಸ್ಪಿಯವರಿಗೆ ಮನವಿ ಸಲ್ಲಿಸಿದ್ದಾರೆ. ಈ ಹಿಂದೆ ಕಾಲೇಜಿನ ವಿದ್ಯಾರ್ಥಿಗಳು ಗಲಾಟೆ ಮಾಡಿಕೊಂಡಿದ್ರು. ಈ ಗಲಾಟೆ ನಡೆಯುವ ಸಂದರ್ಭದಲ್ಲಿ ನೆಹರು ನಗರದ ಅನ್ಯ ಕೋಮಿನ ವ್ಯಕ್ತಿ ಸ್ಥಳಕ್ಕೆ ಬಂದು ಗಲಾಟೆಯಲ್ಲಿ ಪುಂಡಾಟಿಕೆಯನ್ನ ಮಾಡಿ ಪ್ರಚೋದನಕಾರಿಯಾಗಿ ಕೂಗಾಡಿ ಗಲಾಟೆಯಲ್ಲಿ ಶಿವಪ್ಪನಾಯಕ ನಗರದ ವಿದ್ಯಾರ್ಥಿಗೆ ದೈಹಿಕವಾಗಿ ಹಲ್ಲೆ ಮಾಡಿದ ಘಟನೆ ನಡೆದಿತ್ತು. ಸದ್ಯ ಈ ಗಲಾಟೆ ವಿರುದ್ಧ ಸ್ಥಳೀಯರು ಮುನಿಸಿಕೊಂಡಿದ್ದಾರೆ. ಘಟನೆ ಬಗ್ಗೆ ಪೊಲೀಸರ ಬಳಿ ಮನವಿ ಮಾಡಿದ್ದು, ಈ ಘಟನೆ ನೋಡಿದರೆ ಶಾಂತಿಯುತವಾಗಿರುವ ಸೋದರತ್ವ ತುಂಬಿರುವ ಶಿವಪ್ಪನಾಯಕ ನಗರದಲ್ಲಿ ಒಂದು ರೀತಿಯ ಉದ್ರೇಕ ಹಾಗೂ ಪ್ರಚೋದನಕಾರಿಯ ಚಟುವಟಿಕೆಗಳು ನಡೆದಿದೆ. ಆದರೆ ಮುಂದೊಂದು ದಿನ ನಡೆಯಬಾರದು. ತಕ್ಷಣ ಸಾಗರಪೇಟೆ ಠಾಣೆಯ ವೃತ್ತ ನಿರೀಕ್ಷಕರು ಮುಂದೆ ಎಂದಿಗೂ ಈ ತರಹದ ಘಟನೆ ನಡೆಯದಂತೆ ತಾವುಗಳು ಗಮನ ಹರಿಸಿ ಶಾಂತಿ ಕದಡುವ ಕೆಲಸ ಮಾಡಿದವರ ವ್ಯಕ್ತಿಯ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಡಿವೈಎಸ್ಪಿ ಅವರಿಗೆ ಮನವಿ ಮಾಡಿದರು. ಸದ್ಯ ಇದೀಗ ಘಟನೆ ನಡೆದ ಮಾಹಿತಿ ಸಿಕ್ಕಿದ ತಕ್ಷಣ ಸಾಗರ ಟೌನ್ ಪೊಲೀಸರು ಕಾರ್ಯಪ್ರವೃತ್ತರಾಗಿ ಆರೋಪ ಕೇಳಿಬಂದ ವ್ಯಕ್ತಿಯನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸಿ ಎಫ್ಐಆರ್ ದಾಖಲಿಸಿಕೊಂಡಿದ್ದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಅಪ್ರಾಪ್ತ ಹುಡುಗನಿಗೆ ಮಾರಣಾಂತಿಕ ಹಲ್ಲೆ ಆಗಿದೆ. ಮಾನ್ಯ ಸಂತೋಷ್ ಶೆಟ್ಟರ್ ಅವರು ಕೂಡ ಬಂದು ಅದನ್ನ ನೋಡಿದ್ದಾರೆ ಇವತ್ತು ಆಸ್ಪತ್ರೆಯಲ್ಲಿ. ಇಂಥ ವ್ಯಕ್ತಿಗಳ ಈ ತರ ಕೃತ್ಯಗಳು ಸಾಗರ ನಗರಾದ್ಯಂತ ಎಲ್ಲ ಕಡೆ ನಡೀತಾ ಇದೆ. ವಿದ್ಯಾರ್ಥಿಗಳಿಗೂ ಕ್ರಿಮಿನಲ್ ಹಿನ್ನೆಲೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಏನು ಸಂಬಂಧ? ಅವರ ಹಿನ್ನೆಲೆ ಬಹಳಷ್ಟಿದೆ, ಅದನ್ನ ಬಹಿರಂಗವಾಗಿ ಹೇಳೋದಿಲ್ಲ. ನಿಮ್ಮ ಇಲಾಖೆಗೆ ಎಲ್ಲದೂ ಗೊತ್ತಿದೆ, ಯಾವ ಕ್ಷೇತ್ರದಲ್ಲಿ ಪರಿಣಿತರು ಅಂತ ಗೊತ್ತಿದೆ, ಯಾವ ಇಸ್ಪಿಟ್ ದಂಧೆ ನಡೀತಾ ಇದೆ, ಯಾವ ಗಾಂಜಾ ಪೆಡ್ಲರ್ಗಳಂತ ಗೊತ್ತಿದೆ. ಅಂತ ವ್ಯಕ್ತಿಗಳು ಒಬ್ಬ ಅಪ್ರಾಪ್ತ ವಿದ್ಯಾರ್ಥಿಗೆ ಬಂದ್ಕೊಂಡು ಅದರಲ್ಲೂ ಸವಾಲು ಹಾಕಿ ಒಂದು ಅಖಂಡ ನಗರಕ್ಕೆ ಸವಾಲು ಹಾಕಿ ಹೋಗಿದ್ದು ತೀರಾ ಖಂಡನೀಯ. ಈಗಾಗಲೇ ಇದರ ಸಂಬಂಧಿತ ಪ್ರಕರಣ ದಾಖಲು ಮಾಡಿದ್ದಾರೆ ಆ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿಯ ತಂದೆ. ಅದರ ಸಂಬಂಧಿತ ಕ್ರಮವನ್ನು ಕೂಡ ಕೈಗೊಳ್ಳುವಂತ ಭರವಸೆಯನ್ನು ಕೂಡ ಮಾನ್ಯ ಪ್ರವೀಣ್ ಶೆಟ್ಟರ್ ಅವರು ನೀಡಿದ್ದಾರೆ ನಿಮ್ಮದೇ ಮಾರ್ಗದರ್ಶನದಲ್ಲಿ. ಇದರ ನಂತರದ ವಿದ್ಯಮಾನ ನಮಗೆ ನ್ಯಾಯವನ್ನು ಒದಗಿಸಬೇಕು. ನಾವು ಸಂವಿಧಾನಾತ್ಮಕವಾಗಿ ಶಿಸ್ತುಬದ್ಧವಾಗಿ ಈ ಸಂಜೆಯಲ್ಲಿ ನಾವು ಬಂದು ತಮ್ಮೆಲ್ಲರ ಅನುಮತಿ ಮೇರೆಗೆ ನಾವು ಶಿಸ್ತುಬದ್ಧವಾಗಿ ಧರಣಿಯನ್ನ ಮಾಡ್ತಾ ಇದ್ದೇವೆ. ಒಂದೊಮ್ಮೆ ಈ ಧರಣಿಯ ಈ ರೂಪ ಬೆಳಗ್ಗೆ ತಾಳಿದ್ರೆ ಇದು ಪರಸ್ಪರ ಮತ್ತೊಂದು ವಿದ್ಯಮಾನಕ್ಕೆ ತಿರುಳ್ತಾ ಇತ್ತು. ಆಮೇಲೆ ಇದು ಅತಿ ಸೂಕ್ಷ್ಮ ವಿಷಯ ಆದ ಕಾರಣ ತಾವು ಗಂಭೀರವಾಗಿ ಇದನ್ನ ಪರಿಗಣಿಸಿ ಆತನಿಗೆ ಸರಿಯಾದ ಸೂಕ್ತ ಕ್ರಮವನ್ನು ಜರುಗಿಸಬೇಕು ಅಂತ ಹೇಳಿ ಈ ನಗರದ ಎಲ್ಲರ ಪರವಾಗಿ ಇದು ನಮಗೆ ಮನಸ್ಸಿಗೆ ನೋವಾಗಿದೆ. ಯಾರಾದ್ರೂ ಗಂಡಸರಿದ್ರೆ ಬನ್ನಿ ಎಂಬಂತಹ ಉದ್ಗಾರವನ್ನು ತಂದಿದ್ದಾನೆ ಆತ. ಜೊತೆಗೆ ಮಾರಕಾಸ್ತ್ರವನ್ನು ಹಿಡಿದು ಬಂದಿದ್ದು ಕೂಡ ಅತಿ ದೊಡ್ಡ ತಪ್ಪು. ಇದು ಕಾನೂನಿನ ಅಪರಾಧ ಹಿನ್ನೆಲೆ ಇರ್ತಕ್ಕಂಥ ವ್ಯಕ್ತಿಗಳು ದಯಮಾಡಿ ಇದಕ್ಕೆ ಸೂಕ್ತ ಕ್ರಮವನ್ನು ಜರುಗಿಸಬೇಕು ಅಂತ ಹೇಳಿ ಇಷ್ಟು ಜನ ನಾವು ಪ್ರೀತಿಪೂರ್ವಕವಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಒಂದೇ ಒಂದು ಘೋಷಣೆಗಳನ್ನ ಯಾವುದೇ ಧರ್ಮ ನಿಂದನೆ ಮಾಡದೆ, ಯಾವುದೇ ಒಂದು ಸಾಮಾಜಿಕ ಸ್ವಾಸ್ಥ್ಯವನ್ನ ಹಾಳು ಮಾಡದೆ ನಾವಿಷ್ಟು ಜನ ಬಂದು ಶಿಸ್ತುಬದ್ಧವಾಗಿ ಸಂವಿಧಾನಾತ್ಮಕವಾಗಿ ನಿಮಗೆ ಮನವಿಯನ್ನು ಕೊಡ್ತಾ ಇದ್ದೇವೆ. ಇದನ್ನ ತಾವು ಪರಿಗಣಿಸಬೇಕು. ಇಲ್ಲವಾದಲ್ಲಿ ಇದು ಪರಸ್ಪರ ಬೇರೆ 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 ರೂಪಗಳಿಗೆ ತಿರುಗುತ್ತೆ. ಮುಂದೆ ಬರ್ತಾ ಇರತಕ್ಕಂಥದ್ದು ಮಾರಿ ಜಾತ್ರೆ. ತಾವು ಇಂಥ ನ್ಯೂಸೆನ್ಸ್ ಗಳಿಗೆ ಅವಕಾಶವನ್ನು ನೀಡಬಾರದು. ಪ್ರಬಲ ಶಾಲರಿದ್ದಾರವರು. ಮೊದಲಿಗೆ ಪ್ರಕರಣ ಸಂಬಂಧ ಆಸ್ಪತ್ರೆಗೆ ದಾಖಲಾದಾಗ ಸ್ವಲ್ಪ ಗೊಂದಲಮಯ ವಾತಾವರಣ ಆಯ್ತು. ಕಾನೂನಾತ್ಮಕವಾದಂತಹ ಪ್ರಕ್ರಿಯೆಗಳಲ್ಲಿ ನಾವು ಗಮನಿಸಿದ್ವಿ. ತದನಂತರದಲ್ಲಿ ಸರಿರೂಪಕ್ಕೆ ಬಂತು. ಮಾನ್ಯ ಸಂತೋಷ್ ಶೆಟ್ಟರ್ ಅವರು ಬಂದ ಮೇಲೆ ಸರಿರೂಪಕ್ಕೆ ಬಂತು. ಅವ್ರ ಹಿಂದೆ ಪ್ರಭಾವಿಶಾಲಿತನ ಇರಬಹುದು, ಅವ್ರು ಎಷ್ಟೇ ದೊಡ್ಡ ಪ್ರಭಾವಿಗಳು ಆಗಿರ್ಬೋದು, ಆದ್ರೂ ಕೂಡ ನೀವು ನಮಗೆ ಇಷ್ಟು ಜನರ ಉಪಸ್ಥಿತಿಗೆ, ಇಷ್ಟು ಜನರ ಒಕ್ಕಲರ ಮನವಿಗೆ ತಾವು ಸ್ಪಂದಿಸಬೇಕು. ಸೂಕ್ತವಾದ ನ್ಯಾಯವನ್ನ ಕಲ್ಪಿಸಬೇಕು. ಮತ್ತೆ ಆತನಿಗೆ ಸರಿಯಾದ ಕ್ರಮವನ್ನ ತಾವು ಜರುಗಿಸಬೇಕು. ಇನ್ನು ಮುಂದೆ ಇಂಥ ಒಂದು ಪ್ರಕರಣ ನಡೀಬಾರದು ಅಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ನಾನು ತಮ್ಮಲ್ಲಿ ಅತಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ಮತ್ತೆ ಶಿಸ್ತುಬದ್ಧವಾಗಿ ಸಂವಿಧಾನಾತ್ಮಕವಾಗಿ ತಮ್ಮಲ್ಲಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ದಯಮಾಡಿ ತಾವು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಈ ಸಂದರ್ಭ ವಿನಂತಿ ಮಾಡ್ತಾ ಇದ್ದೇವೆ. ಸಂಬಂಧಪಟ್ಟಂಗೆ ನೊಂದಂತ ಮನಸ್ಸುಗಳು ಅಥವಾ ನೊಂದಂತ ವ್ಯಕ್ತಿಗಳು ಸಾರ್ವಜನಿಕರು ಯಾರಾದ್ರೂ ಇಲಾಖೆಗೆ ಬಂದ್ರೆ ಮೊದಲು ನಿಮ್ಮ ಇಲಾಖೆಯವರಿಗೆ ಹೇಳ್ಕೊಡ್ಬೇಕಾಗಿದ್ದು ಸ್ಪಂದಿಸುವ ರೀತಿ ನೋಡಿ. ಇವತ್ತು ಪುಲ್ಲಯ್ಯ ಅವರು ಹೇಗೆ ಸ್ಪಂದಿಸಿದ್ದಾರೆ ಅಂದ್ರೆ
ವ್ಯಕ್ತಿಗೆ ಸಮರ್ಥ ಅನ್ನೋ ವ್ಯಕ್ತಿ ಅವ್ರಿಗೆ ಹೆಸರನ್ನ ಕೇಳ್ತಾರೆ. ಕೇಳ್ಬಿಟ್ಟು ಏನ್ ಕೆಲಸ ಮಾಡ್ತೀವಿ ಕೇಳ್ತಾರೆ. ಗಾರೆ ಕೆಲಸ ಮಾಡ್ತೀನಿ ಅಂತ. ನಿಮ್ಮಪ್ಪ ಏನ್ ಕೆಲಸ ಮಾಡ್ತೀರಿ ಕೇಳ್ತಾರೆ. ಗಾರೆ ಕೆಲಸ ಮಾಡ್ತೀನಿ ಅಂದಾಗ ನಿಮ್ಮ ಅಪ್ಪಂಗೂ ಮರ್ಯಾದೆ ಇಲ್ಲ, ನಿನಗೂ ಮರ್ಯಾದೆ ಇಲ್ವಾ ಕೇಳ್ತಾರೆ. ಒಬ್ಬ ರೆಪ್ಯೂಟೆಡ್ ಪೊಲೀಸ್ ಅಧಿಕಾರಿಯಾಗಿ, ಒಬ್ಬ ಸಾರ್ವಜನಿಕರಿಗೆ ತಿಳುವಳಿಕೆ ಕೊಡುವಂತ ವ್ಯಕ್ತಿಯಾಗಿ ಈ ತರದ ಭಾಷೆಯನ್ನ ಒಬ್ಬ 16-17 ವರ್ಷದ ಹುಡುಗರಿಗೆ ಒಬ್ಬ ಇದರಲ್ಲಿ ಬಳಕೆ ಮಾಡ್ತಾರೆ ಅಂತ ಹೇಗೆ ಸರ್? ಇದು ಹೆಚ್ಚು